ಎಲ್ಲರಿಗೂ ನಮಸ್ಕಾರ. ಕುಂಭರಾಶಿ 2024-25 ವಾರ್ಷಿಕ ಭವಿಷ್ಯ ಅಥವಾ ಗೋಚಾರದ ಭವಿಷ್ಯ ಅನ್ನುವಂಥದ್ದು. ಈ ವರ್ಷ ಮೇ 1, 2024 ಗುರು ಚತುರ್ಥ ಭಾವವನ್ನು ಕುಂಭರಾಶಿಯವರಿಗೆ ಪ್ರವೇಶವನ್ನು ಪಡಿತಾ ಇದ್ದಾನೆ. ಗುರು ಚತುರ್ಥ ಭಾವವನ್ನು ಪ್ರವೇಶವನ್ನು ಪಡಿತಾ ಇದ್ದ ಹಾಗೆ ಭೂಮಿ ಯೋಗ ಉಂಟಾಗತ್ತೆ. ಭೂಮಿಯನ್ನು ಇವರು ಖರೀದಿ ಮಾಡಬಹುದು. ವಾಹನ ಯೋಗ ಉಂಟು. ವಾಹನ ಕೂಡ ಇವರು ಖರೀದಿ ಮಾಡಬಹುದು. ಮನೆಯನ್ನು ಕಟ್ಟಬಹುದು. ಹಾಗೆ ತಾಯಿ ಅಥವಾ ಅತ್ತೆಯ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆಗಳಾಗ್ತವೆ. ಅವರಿಗೂ ಕೂಡ ಯಶಸ್ಸು ಸಿಗುವಂಥದ್ದಾಗತ್ತೆ. ಜೊತೆಗೆ ಸಂಬಂಧಿಕರ ಜೊತೆ ನಿಮಗೆ ಒಳ್ಳೆಯ ಬಾಂಡಿಂಗ್ ಬೆಳೆಯುವಂಥದ್ದಾಗಿದೆ. ಉನ್ನತ ಶಿಕ್ಷಣಕ್ಕಾಗಿ ಕೆಲವಷ್ಟು ಜನ ವಿದೇಶ ಯೋಗಕ್ಕೆ ಹೋಗುವಂಥ ಅವಕಾಶಗಳು ಈ ವರ್ಷ ಸಿಗುತ್ತವೆ ಮತ್ತು ಉನ್ನತ ಶಿಕ್ಷಣಕ್ಕೆ ನಿಮಗೆ ಈ ವರ್ಷ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವಂಥದ್ದಾಗುತ್ತೆ. ವಿದೇಶ ಯೋಗಕ್ಕೆ ಹೋಗುವಂಥವರಿಗೆ ಈ ವರ್ಷ ಸುಲಭವಾಗಿ ಎಲ್ಲವೂ ದೊರಕುವಂಥದ್ದಾಗುತ್ತೆ. ಹಾಗೆ ನೀವು ಕೋರ್ಟು ಕಚೇರಿ ಕೇಸು ಅಂತ ಅಲಿದಾಡ್ತಾ ಇದ್ರೂ ಕೂಡ ಈ ವರ್ಷ ಅದರಿಂದ ನಿಮಗೆ ಒಂದು ಗೆಲುವು ಸಿಗುವಂಥ ಸಾಧ್ಯತೆಗಳು ತುಂಬ ಇರುವಂಥದ್ದಾಗಿದೆ. ಜೊತೆಗೆ ದಶಮ ಸ್ಥಾನಕ್ಕೆ ಗುರುವಿನ ಪ್ರವೇಶ ಅಂದರೆ ಗುರುವಿನ ದೃಷ್ಟಿ ಇರುವಂಥದ್ದು. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲೂ ನಿಮಗೆ ಮುಂಬಡ್ತಿಗಳು, ಪ್ರಮೋಷನ್ಗಳು ಅಥವಾ ಉದ್ಯೋಗವನ್ನು ಹುಡುಕ್ತಾ ಇದ್ದಂಥವರಿಗೂ ಕೂಡ ಈ ವರ್ಷ ಉದ್ಯೋಗ ಸಿಗುವಂಥದ್ದಾಗತ್ತೆ. ಇಷ್ಟು 2023-24 ವರ್ಷದಲ್ಲಿ ಉದ್ಯೋಗದಲ್ಲಿ ಕಿರಿಕಿರಿಗಳು ಹಾಗೆ ಕೆಲಸದ ಒತ್ತಡಗಳು ತುಂಬ ಜಾಸ್ತಿಯಾಗಿ ಇದ್ದವು. ಆದರೆ ಗುರುವಿನ ಪ್ರವೇಶದಿಂದಾಗಿ ಅಲ್ಲಿ ನಿಮಗೆ ಸ್ವಲ್ಪ ಒಳ್ಳೆಯ ಒಂದು ಬೆಳವಣಿಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸಿಗುವಂಥದ್ದಾಗತ್ತೆ. ಎಲ್ಲವೂ ಅನುಕೂಲಕರವಾಗಿ ನಿಮಗೆ ಸಿಗುವಂಥದ್ದಾಗುವಂಥದ್ದಾಗತ್ತೆ. ಜೊತೆಗೆ 12ನೇ ಸ್ಥಾನವನ್ನು ಗುರು ನೋಡೋದರಿಂದ ಶುಭ ಖರ್ಚುಗಳು ಹೆಚ್ಚಾಗ್ತವೆ. ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಹೆಚ್ಚು ನೀವು ಖರ್ಚುಗಳನ್ನು ಮಾಡುವಂತಾಗ್ತೀರಿ. ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳು ಮನೆಯಲ್ಲಿ ನಡೆಯುವಂಥದ್ದಾಗುತ್ತೆ. ಶನಿ ಲಗ್ನದಲ್ಲೇ ಇರುವುದರಿಂದ ಕೆಲವೊಂದಷ್ಟು ಆರೋಗ್ಯದ ಸಮಸ್ಯೆಗಳು ಬಂದೇ ಬರ್ತವೆ. ಅದರಲ್ಲೂ ಕೂಡ ನೀವು ನ್ಯಾಯ ನೀತಿ ಧರ್ಮ ಅಂತ ಓಡಾಡ್ತಾ ಇರ್ತೀರಿ. ಹಾಗೆ ಸಪ್ತಮ ಭಾವಕ್ಕೆ ಶನಿಯ ದೃಷ್ಟಿ ಇರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಕೆಲವೊಂದಷ್ಟು ತೊಂದರೆಗಳು ಬರ್ತಾನೆ ಇರ್ತವೆ. ಗಂಡ ಆಗಲಿ ಅಥವಾ ಹೆಂಡತಿಯ ಆರೋಗ್ಯದಲ್ಲಾಗಲಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರ್ತವೆ. ಹಾಗೆ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಂದ ಸ್ವಲ್ಪ ದೂರ ಇರುವುದು ಬಹಳ ಒಳ್ಳೆಯದು ಈ ವರ್ಷ. ಮತ್ತು ಫ್ರೆಂಡ್ಶಿಪ್, ಈ ಫ್ರೆಂಡ್ಸ್ಗಳ ವಿಚಾರದಲ್ಲಾಗಲಿ ಸ್ವಲ್ಪ ನಿಮಗೆ ಮನಸ್ತಾಪಗಳು ಕಿರಿಕಿರಿಗಳು ಉಂಟಾಗುವ ಸಾಧ್ಯತೆಗಳು ಇರ್ತವೆ. ಜೊತೆಗೆ ರಾಹು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಕೂಡ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಗಾ ಇಡಬೇಕು. ಕುಟುಂಬದಲ್ಲಿ ತೊಂದರೆಗಳು ಬರುವ ಸಾಧ್ಯತೆಗಳಿರ್ತವೆ. ಹಣ ಕೈಯಲ್ಲಿ ನಿಲ್ಲದೆ ಹೋಗುವಂಥದ್ದಾಗುತ್ತೆ. ಸೊ ಹಾಗಾಗಿ ಇದೆಲ್ಲ ವಿಚಾರಗಳಿಂದ, ಅದರಲ್ಲೂ ಕೂಡ ಅಷ್ಟಮ ಭಾವದಲ್ಲಿ ಕೇತುಗ್ರಹ ಇರುವುದರಿಂದ ಸ್ವಲ್ಪ ಅಲೆದಾಟ ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳು ಇರ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ.